ಹೋರಾಟ, ನಮ್ಮ ಹಕ್ಕು, ನಮ್ಮ ತೆರಿಗೆ, ನಮ್ಮ ಹಕ್ಕು, ನಮ್ಮ ಪಾಲು. ಈಗ ನಿರ್ಮಲಾ ಸೀತಾರಾಮನ್ ಹೋದ ವರ್ಷ ಬಜೆಟ್ ಓದು, ಸುಮ್ಮನೆ ಉದಾಹರಣೆ ಎಕ್ಸಾಂಪಲ್, ಅವ್ರು ಏನು ಮಾತು ಕೊಟ್ಟಿದ್ರು ಆ ಮಾತು ಪ್ರಕಾರ ಕರ್ನಾಟಕಕ್ಕೆ ಬಂತ. 26 ಜನ ಎಂಪಿಗಳ್ರಿ, ಒಂದಿನ ಬಾಯ್ ಬಿಡ್ಲಿಲ್ವಲ್ಲ, ಒಂದಿನ ಕ್ವಶನ್ ಮಾಡಲಿಲ್ಲ, ಒಂದಿನ ರಾಜ್ಯಕ್ಕೆ ಡಬಲ್ ಇಂಜಿನ್ ಸರ್ಕಾರ ಬಂದರೆ ನಾನೇನಾದ್ರು ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಏನು ಮಾಡಿದ್ದಾರೆ? ಇವತ್ತು ಮಾತಾಡ್ತಾ ಇದ್ದಾರೆ. ಮಾನ ಮರ್ಯಾದೆ ಏನಿಲ್ಲ ಅವ್ರಿಗೆ, ನಾಚಿಕೆ ಇಲ್ಲ. ಈಗ ಹೋಗಿ ನಾವಿಲ್ಲಿ ಮಾಡ್ತಾ ಇದೀವಿ ಅಂತ ಅಲ್ಲೇನೋ ಗಾಂಧಿ ಸ್ಟಾಜಿ, ಏನು ಗಾಂಧಿ ಸ್ಟಾಜಿ ತಾವು ಕೂತ್ಕೊಳ್ತಾರೆ? ಏನು ಮಾಡಿದೀವಿ ಅಂತ ಮಾಡ್ತಾರೆ? ಏನು ಕರ್ನಾಟಕಕ್ಕೆ ತಂದಿದ್ದಾರೆ? ನಾವು ನಮ್ಮ ಧ್ವನಿಯನ್ನ ಇವತ್ತು ನಾವು ಇಲ್ಲಿ ಬಂದಿರೋರು 136 ಜನ, 27 ಜನ MLCಗಳಲ್ಲ, ಕರ್ನಾಟಕ ರಾಜ್ಯನೇ ಇಲ್ಲಿ ಬಂದಿದೆ. ಒಂದು ದುಸ್ಥಿತಿ ಬರುತ್ತೆ ಅಂತ ಅನ್ಕೊಂಡಿದ್ರ? ನಮ್ಗೆ ಇಷ್ಟು ಮೋಸ ಆಗ್ತದೆ ಅಂತ ನಾವು ಅನ್ಕೊಂಡಿರಲಿಲ್ಲ. ನಾವು ಹೋರಾಟ ಮಾಡ್ತೀವಿ, ನಮ್ಮ ಹೋರಾಟ ಪ್ರಾರಂಭವಾಗಿದೆ, ನಮ್ಗೆ ಗೆಲುವು ಸಿಕ್ಕೇ ಸಿಗ್ತದೆ. ಬಿಜೆಪಿ ಇನ್ನೂ ಸಮರ್ಥಿಸಿಕೊಳ್ಳುತ್ತೆ. 15ನೇ ಹಣಕಾಸಿನ ಆಯೋಗದ ಪ್ರಕಾರ ಎಲ್ಲ ಹಣನೂ ನೋಡ್ರಿ, ಯಾವ ಹಣನೂ ಬಂದಿಲ್ಲ. ಅದಕ್ಕೆಲ್ಲ ಲೆಕ್ಕಾಚಾರ ಮುಖ್ಯಮಂತ್ರಿಗಳು, ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಾವು ಹೇಳಿದ್ದೀವಿ, ನಮ್ಗೆ ಎಚ್ಚೆತ್ತುಕೋಬೇಕು. ಯಾಕೆಂದ್ರೆ ಈಗ ಎಚ್ಚೆತ್ತುಕೊಳ್ಳಿಲ್ಲ ಅಂತ ಅಂದ್ರೆ ನಮ್ಮ ನೆಕ್ಸ್ಟ್ ಫೈನಾನ್ಸ್ ಕಮಿಷನ್ಗೂ ತೊಂದರೆ ಆಗ್ತದೆ. ಈಗ ಬೇರೆ ಬೇರೆ ರಾಜ್ಯಗಳಿಗೆಲ್ಲ ಸ್ಪೆಷಲ್ ಗ್ರಾಂಟ್ಗಳು ಕೊಟ್ಟಿದ್ದಾರೆ. ಬೇಡಪ್ಪ, ನಾವು ಬರಗಾಲದಲ್ಲಿ ಇದ್ದೀವಿ. ಬರಗಾಲದಲ್ಲಿ ಇದ್ದೀವಿ. ಬರಗಾಲದಲ್ಲಿ ಏನು 100ರಿಂದ 150 ದಿನ ಕೊಡಬೇಕು. ಬರಗಾಲದಲ್ಲಿ 100ರಿಂದ 150 ಅಂತ ಇದೆ. ಆ 150 ಜನ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೊಟ್ಟಿದ್ದಾರಾ? ಇಲ್ಲ. ಈಗ ನಮ್ಮ ದಾವಣಗೆರೆ, ಚಿತ್ರದುರ್ಗ ಅಲ್ಲೆಲ್ಲ ಭದ್ರಾ ಯೋಜನೆ 5,300 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಬಜೆಟ್ ಅಲ್ಲಿ ಓದಿದ್ರು ಇಲ್ಲೋ ನಿರ್ಮಲಾ ಸೀತಾರಾಮನ್? ನಾನೀಗ ತರಿಸಿದ್ದೀನಿ ಆ ಬಜೆಟ್ ಬುಕ್ನ. ಕೊಟ್ಟಿದ್ದಾರಾ? ರೈಲ್ವೆ ಇದಕ್ಕೆ ಕ್ಲಿಯರೆನ್ಸ್ ಕೊಟ್ಟಿದ್ದಾರಾ? ಮೆಟ್ರೋ ಕ್ಲಿಯರೆನ್ಸ್ ಕೊಟ್ಟಿದ್ದಾರಾ? ಅಲ್ಲಿ ಕಳಸಾ ಬಂಡೂರಿ ವಿಚಾರದಲ್ಲಿ ಅಲ್ಲಿ ಸೆಲೆಬ್ರೇಷನ್ ಮಾಡಿಬಿಟ್ರು. ಎಲ್ಲಿ? ಹುಬ್ಳಿಲಿ ಆಗೋಯ್ತು, ಬಂದೋಯ್ತು ಅಂತ. ನಾವು ಟೆಂಡರ್ ಕೂಡ ಕರೆದಿದ್ದೀವಿ. ಯಾಕಿನ್ನ ಕ್ಲಿಯರೆನ್ಸ್ ಮಾಡಿಲ್ಲ? ಸೊ ಹಂಗೆ ನಮ್ಗೊಂದು ದೊಡ್ಡ ಅನ್ಯಾಯ ಆಗಿದೆ. ಆ ಅನ್ಯಾಯದ ವಿರುದ್ಧ ನಾವು ಧ್ವನಿ ಎತ್ತಲೇಬೇಕು. ನಾವು ನಮ್ಮ ಸ್ವಂತಕ್ಕಲ್ಲ, ಈ ರಾಜ್ಯದ ನಮ್ಮ ಬಡ ಮಕ್ಕಳು, ನಮ್ಗೆ ಯಾರು ವೋಟ್ ಕೊಟ್ಟವ್ರೆ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು. ಆ ನ್ಯಾಯಕ್ಕೋಸ್ಕರ ನಾವು ಬಡದಾಡ್ತಾ ಇದೀವಿ. ಸರ್, ನೀವು ಪೊಲಿಟಿಕಲ್ ಸ್ಟಂಟ್ ಮಾಡ್ತಿದ್ದೀರಿ ಅಂತ ಬಿಜೆಪಿ ಹೇಳ್ತಾರೆ. ದೆಹಲಿಗೆ ಬಂದು ಅಲ್ಲ ರೀ, ಯಾರು ಬಿಡುಗಡೆ ಮಾಡಿದ ದಾಖಲೆಗಳೇ ಫೇಕು ಅಂತ. ನಾವೇನ್ ಬೇಕಾದ್ರು ಅವ್ರು ಆಯ್ತು, ನಾವು ವೈಟ್ ಪೇಪರ್ ಕೊಡ್ತೀವಿ ಅಂತ ಹೇಳಿದೀವಲ್ಲ, ಅಸೆಂಬ್ಲಿಲಿ ವೈಟ್ ಪೇಪರ್ ನಾವು ಕೊಡ್ತೀವಿ. ಅವ್ರು ಏನೇನು ಹೇಳಿದ್ರು ಅದನ್ನೆಲ್ಲ ನಾವು ಮಾತಾಡ್ತೀವಿ. ಅವ್ರದ್ದೆಲ್ಲ ಹೇಳಿ ಸ್ಟಂಟೇ ಮಾಡ್ತೀವಿ ಅನ್ಕೊಳ್ಳಿ, ಅವರು ಏನ್ ಬೇಕಾದ್ರೆ ಅನ್ಕೊಳ್ಳಿ. ನಾವೇನ್ ಪ್ರೊಡ್ಯೂಸರ್ ಅಲ್ಲ, ನಾವು ಎಕ್ಸಿಬಿಟ್ರು ಅಲ್ಲ. ಅವರೇ ಎಲ್ಲ ಪ್ರೊಡ್ಯೂಸರ್ಗಳು, ಅವರೇ ಎಕ್ಸಿಬಿಟರ್ ಎಲ್ಲ ನೋಡ್ತಾ ಇದೀವಲ್ಲ ನಾವು. ಅವರು ಭಾವನೆ ಮೇಲೆ ದೇಶ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ನಾವು ಬದುಕಿನ ಮೇಲೆ, ನಮ್ಮ ಚಿಂತನೆ ನಮ್ಮ ಬದುಕಿನ ಮೇಲೆ. ನಮ್ಮ ಗ್ಯಾರಂಟಿ ಬಗ್ಗೆ ಮಾತಾಡ್ತಿರಲ್ಲ, ಅವ್ರು ಯಾಕೆ ಗ್ಯಾರಂಟಿ ಕೊಟ್ಟರು ಎಲ್ಲ ರಾಜ್ಯಗಳಲ್ಲಿ? ಗ್ಯಾರಂಟಿಯಿಂದಾನೆ ದುಡ್ಡು ಖಾಲಿ ಮಾಡ್ಕೊಂಡು ಇಲ್ಲಿ ಡೆಲ್ಲಿ ಬಂದಾರೆ. ಯಾವುದು ಖಾಲಿ ಇಲ್ಲ. ನಾವು ಸರ್ಕಾರ ನಡೆಸ್ತೀವಿ, ನಮ್ಗೆ ಗೊತ್ತಿದೆ. ನಮ್ ದುಡ್ಡು ನಮ್ಗೆ ಕೊಟ್ಬಿಡ್ಲಿ ಸಾಕು.